ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಪೂಜಾರಿ. ನೋಡಿದೆ ಬೂಂದಿ ಲಡ್ಡು 110-120 ರೂಪಾಯಿ ಒಳಗೆ 1 kg ಲಾಡು ಆಕೈತೆ ನೋಡಿ. ಈ ಥರ ಆಗುತ್ತೆ. ಇದು ಹೆಂಗೆ ಮಾಡೋದು ತೋರಿಸ್ತೀನಿ ರೀ ಇವತ್ತು ನಾನು. ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಪೂಜಾ. ಇವತ್ತು ನೋಡಿರಿ ನಾನು ಬೂಂದಿ ಲಡ್ಡು ಮಾಡ್ತಿದ್ದೀನಿ. ಅದು ಬೇಕಾಗೋ ಸಾಮಗ್ರಿ ಏನೇನು ಅಂತ ಹೇಳ್ತೀನಿ ನೋಡಿರಿ. ಇದು 1/4 kg ಕಡ್ಲಿಟ್ಟಿದೆ ರೀ, ಒಂದು ಅರ್ಧ kg ಎಣ್ಣೆ ಇದೆ, ಅರ್ಧ kg ಸಕ್ಕರೆ ಇದೆ, ಮಗಜ್ರಿ ಇವು ಒಂದು 20 ಗ್ರಾಮ್ ಇದ್ದರೆ ಸಾಕ್ರಿ. ಏಲಕ್ಕಿ ಪುಡಿ, ಗ್ರೀನ್ ಕಲರ್, ರೆಡ್ ಕಲರ್, ಯೆಲ್ಲೋ ಕಲರ್. ಹಿಂಗೆ ಮಾಡೋ ವಿಧಾನ ನೋಡೋಣ್ರಿ. ಕಡಿಮೆ ಬಜೆಟ್ನಲ್ಲಿ ಬೆಸ್ಟ್ ಲಡ್ಡು ಆಗ್ತಾವೆ ನೋಡ್ರಿ. ಮತ್ತು ಚಿರೋಟಿ ರವೆ 2 ಚಮಚ ರೀ. ನಾವು ಉದುರು ಬೂಂದಿ ಮಾಡೋದಿದ್ರೆ ಚಿರೋಟಿ ರವೆ ಹಾಕೋದು ಬೇಡ ರೀ. ನಾವು ಉಂಡೆ ಕಟ್ಟೋದ್ರೆ ಚಿರೋಟಿ ರವೆ ಕಂಪಲ್ಸರಿ ಹಾಕ್ಬೇಕು ರೀ. ನೋಡಿರಿ ನಾವು ಕಲಸೋದಂತಿದೆ, ಹಿಟ್ಟು ಕಲಸೋಣ್ರಿ. ಈಗ ಬೂಂದಿಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ರೀ. ಗಂಟೆ ಏನಿರಬಾರ್ದು ರೀ. ಕಲಸೋ ಮುಂದೆ ಚೆಂದ ಕಲಿಸ್ಕೋಬೇಕು ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡ್ರಿ. ನೋಡಿರಿ ಈ ಅದ ಇರ್ಬೇಕು ರೀ. ಹಿಂಗೆ ರಿಬ್ಬನ್ ಥರ ಜಾರ್ಬೇಕು ರೀ. ಈ ಟೈಮ್ದಾಗ ನಾವು ರವೆ ಹಾಕ್ಕೊಂಡ್ರಿ. ಉಂಡೆ ಕಟ್ಟೋದು ಬ್ಯಾಡ ಅಂತೇಳಿ ಇತ್ತಂದ್ರೆ ರವೆ ಹಾಕೋದೇನು ಬ್ಯಾಡ ರೀ, ಜರೂರತ್ತಿಲ್ಲ. ನಾವು ಉಂಡೆ ಕಟ್ಟಬೇಕಂದ್ರೆ ರವೆ ಹಾಕ್ಬೇಕು ರೀ, ಒಂದು ಸ್ವಲ್ಪ 2 ಚಮಚ ಅಷ್ಟೇ. ಇಲ್ಲಿ ನೋಡಿರಿ ಈ ಅದ ಬಂದ್ರೆ ಸಾಕು ರೀ. ಈಗ ಒಂದು 10 ನಿಮಿಷ ರೆಸ್ಟ್ ಮಾಡೋಕೆ ಇಟ್ಬಿಡೋಣ ಅಂತ ಅದನ್ನು. ಅಂದಾಗ ಸ್ವಲ್ಪ ತಿನ್ನೋದು ಆರೆಂಜ್ ಲೆಮನ್ ಇರ್ತೈತಲ್ಲ ರೀ, ಆ ಕಲರ್ ಹಾಕೋಣಂತ್ರಿ. ಇವೆಲ್ಲ ಖರ್ಚು ಮಾಡಿದೆ ಒಂದು 100 ರೂಪಾಯಿದಾಗ ಹಾಕೈತೆ ನೋಡಿ. ಅರ್ಧ kg ಉಂಡೆ ಮೇಲೆ ಒಂದು 100 ರೂಪಾಯಿ ಖರ್ಚು. ಒಂದು 25 ರೂಪಾಯಿ 1/4 ಕಿಲೋ ಕಡ್ಲಿ ಹಿಟ್ಟು, ಒಂದು ಅರ್ಧ ಕಿಲೋ 25 ರೂಪಾಯಿ ಸಕ್ಕರೆ, ಒಂದು 50 ರೂಪಾಯಿ ಎಣ್ಣೆ, ಒಟ್ಟು ಮಸ್ತ್ 100 ರೂಪಾಯಿ ಒಳಗೆ ಆಗ್ತೈತೆ ನೋಡಿರಿ. ಮನೆಯೊಳಗೆ ಮಾಡ್ಕೊಂಡ್ರೆ ಹೈಜೀನ್ ಇರ್ತೈತೆ ರೀ, ಟೇಸ್ಟ್ ಇರುತ್ತೆ, ಈಡು ಆಗುತ್ತೆ. ಆಮೇಲೆ ಮಾಡ್ಕೊಂಡು ನೋಡಿರಿ ಗಾಯ್ಸ್, ಭಾಳ ಚಲೋ ಇರುತ್ತೆ ರೀ ಬೂಂದಿ. ನೋಡಿರಿ ಗಾಯ್ಸ್, ಒಂದು ಸ್ವಲ್ಪ 1 ಚಮಚ ತೆಗೆದಿಟ್ಕೊಂಡ್ರಿ. ಇದು ಎದಕ್ಕಂದ್ರೆ ಕಲರ್ ಬೂಂದಿ ಮಾಡ್ತಿದ್ದೀವಲ್ರಿ ನಾವು. ಇದು ಗ್ರೀನ್ ಕಲರ್ ಮಾಡ್ಕೊಂಡ್ರಿ. ಈಗ ರೆಡ್ ಕಲರ್ ಹಾಕ್ಕೊಂಡ್ರಿ. ನೋಡಿರಿ 2 ಕಲರ್ ರೆಡಿ ಆಗ್ತಾರೆ. ಎಣ್ಣೆ ಹಾಕ್ತೀನಿ, 1/2 kg ಎಣ್ಣೆ ಇದೆ. ಎಣ್ಣೆ ಕಾದಿದೆ. ಈಗ ಬೂಂದಿ ಹಾಕ್ಕೊಳಕ್ಕೆ ಮಾರ್ಕೆಟ್ದಾಗಿಂತ ಬೂಂದಿ ಇದು ಸಿಗುತ್ತೆ ರೀ. ಇದು ಒಂದು 100 ರೂಪಾಯಿ ಇರ್ಬೋದು. ಇಲ್ಲಾಂದ್ರೆ ಮನೆ ಒಳಗೆ ಇರುತ್ತಲ್ಲಿಂದ ಇಂಥಾದ್ರೂ ನಡೀತೈತೆ ರೀ.
ನೋಡಿ ಫಸ್ಟ್ ಚೆಕ್ ಮಾಡ್ಕೊಳಂತ. ಹಾಂ, ಈಗ ಕರೆಕ್ಟಾಗಿದೆ ನೋಡ್ರಿ. ಇದು ಬೂಂದಿ ಹಿಟ್ಟು ಭಾಳ ನೀರೂ ಆಗಬಾರ್ದು ರೀ, ಭಾಳ ಗಟ್ಟಿನೂ ಆಗಬಾರ್ದು ರೀ. ಭಾಳ ಫಾಸ್ಟ್ನೂ ಆಕ್ಕೈತೆ ರೀ ಇದು. ಎಣ್ಣೆ ಚಲೋ ಕಾದಿರ್ಬೇಕು ರೀ ಬೂಂದಿ ಹಾಕೊಂಬಂದು. ಈಗ ನೋಡಿರಿ, ಒಂದು 2 ನಿಮಿಷದಾಗ ಆಗುತ್ತೆ ನೋಡಿರಿ. ನೋಡಿರಿ ಹೀಗಾಗಿದೆ. ಹೀಗಂದಾಗ ಪಳ ಅಂತ ಆವಾಜ್ ಬರುತ್ತೆ ನೋಡಿರಿ. ಪ್ರಮಾಣ ಆದರೆ ಸಾಕ್ರೆ ಆಗಿದೆ ಅಂತ ತೆಗಿಯೋಣ್ರಿ. ನೋಡಿರಿ ಈಗ ಕಲರ್ದು ಆಗ್ತಾಯಿದೆ ನೋಡಿರಿ. ಕಲರ್ ಕಳಿಸಿದ್ವಲ್ಲ ರೀ. ರೀ ಎಣ್ಣೆ ಎಷ್ಟು ಉಳಿದಿದೆ? ಒಂದು 1/4 kg ಎಣ್ಣೆನೇ ಹೋಗಿಲ್ಲ, ಮತ್ತು ಇಷ್ಟು ಉಳಿದಿದೆ ನೋಡಿರಿ. ಅರ್ಧ kg ಒಳಗೆ ಇಷ್ಟು ಎಣ್ಣೆ ಉಳಿದಿದೆ ನೋಡಿರಿ. ಇಷ್ಟಾಗಿದೆ ಬಂದು ಎಷ್ಟು? ಒಂದು 1/4 ಕಿಲೋ ಕಡ್ಲೆ ಹಿಟ್ಟು ಒಳಗೆ ನೋಡಿರಿ. ಗ್ಯಾಸ್ ಈಗ ಪಾಕ ಮಾಡ್ಕೊಳಂತ. 1/4 ಕಿಲೋ ಕಡ್ಲೆ ಹಿಟ್ಟಿಗೆ ಅರ್ಧ kg ಸಕ್ಕರೆ ರೀ. ಅರ್ಧ kg ಸಕ್ಕರೆ ಈಗ ಅಂದ್ರೆ 500 ಗ್ರಾಮ್ ಆತಲ್ಲ ರೀ. ಈಗ ಬರೀ ನಾನು 150 ml ನೀರು ಹಾಕ್ತಾಯಿದ್ದೇನೆ ರೀ ಪಾಕಕ್ಕೆ. ಮನೆ ಒಳಗೆ ಮಾಡ್ಕೊಂಡ್ರೆ ಏನು ಬೆನಿಫಿಟ್ ಅಂದರೆ ಫ್ರೆಂಡ್ಸ್, ನಾವು ಸಕ್ಕರೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು. ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು. ಹೊರಗಡೆ ಅಂದರೆ ಅವ್ರು ಫಿಕ್ಸ್ ಇರ್ತಾರೆ, ಇಷ್ಟೇ ಸ್ವೀಟ್ ಇಷ್ಟ ಪಾಕ ಆಗಬೇಕಂತೇಳಿ. ಮನೆ ಒಳಗೆ ಮಾಡ್ಕೊಂಡ್ರೆ ಬೆಸ್ಟ್ ನೋಡಿರಿ ಫ್ರೆಂಡ್ಸ್. ಪಾಕ ಆಗಿದೆ, ಅದಕ್ಕೆ ನಾವು ಹುರಿದಿದ್ರಂಥ ಬೂಂದಿ ಹಾಕ್ತಿದ್ದೀನಿ. ಅದ್ರೊಳಗೆ ಚಲೋ ಕಲಿಸ್ಕೋಬೇಕು ರೀ. ಚಲೋ ಕಲಿಸ್ಕೊಂಡ್ವಿ ಅಂದ್ರೆ ಈಗ ಗ್ಯಾಸ್ ಬಂದ್ ಮಾಡಬಾರ್ದು ರೀ. 1-2 ಕುದಿಬೇಕು. ನೋಡಿರಿ ಈಗ ಇದೆ ಅಲ್ಲ ಪಾಕ. ಒಂದು 10 ನಿಮಿಷ ಬಿಟ್ಟು ಅಂದ್ರೆ ಅದೆಲ್ಲ ಹೀರ್ಕೊಂಡ್ಬಿಡ್ತೈತಿ ಹುರಿದಿದ್ದಂಥ ಬೂಂದಿ. ಈ ಟೈಮ್ದಾಗ ಗ್ಯಾಸ್ ಬಂದ್ ಮಾಡೋಣ್ರಿ. ತಣ್ಣಗಾಗೋಗಿ ಬಿಟ್ಬಿಡೋಣಂತೀಗ ಅದನ್ನು.
ತನ್ನಾದ್ಮೇಲೆ ಮಗಜ ಇಲಾಚಿ ಪೌಡ್ರ್ ಹಾಕೊಂಡ್ರಿ. ಈಗ ತುಪ್ಪ 1 ಚಮಚ ತುಪ್ಪ ಹಾಕೋಣಂತ್ರಿ. ತುಪ್ಪ ಹಾಕಿ ಈಗ ಚಲೋ ಕಲಿಸ್ಕೊಳಂತ್ರಿ ಅದನ್ನು. ಚಲೋ ಕಲಿಸ್ಕೋಬೇಕು ನೋಡ್ರಿ ಇದು ಎಲ್ಲ. ಈಗ ಒಂದು ತಾಟ್ ಒಳಗೆ ಆರಕ್ಕೆ ಹಾಕ್ಬಿಡೋಣ ಅಂತೀರಿ ಅದನ್ನು. ಈಗ ನೋಡಿ ತಣ್ಣಾಗಿದೆ. ಈ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಉಂಡೆ ಮಾಡೋಣ್ರಿ. ನಿಮ್ಗೆ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜ್ ಉಂಡೆ ಈಸಿಯಾಗಿರಿ. ಉಂಡೆ ಮುರಿಯಲ್ಲ, ಭಾರಿ ಟೇಸ್ಟ್ ಇರ್ತೈತಿ ಇದು. 1 kg ಉಂಡೆ ನೋಡಿರಿ 110-120 ರೂಪಾಯಿ ಒಳಗೆ 1 kg ಉಂಡೆ ರೆಡಿ ಆಗಿಬಿಡ್ತೈತಿ. ನೋಡಿರಿ ಬೂಂದಿ ಲಡ್ಡು ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡ್ಕೊಂಡು ಎಂಜಾಯ್ ಮಾಡಿರಿ.